ಪುಸ್ತಕ ಬಿಡುಗಡೆ ಮಾಡಿದ್ರು ಅಂತ ತಂದಿದ್ದೀರಿ. ತುಂಬ ಒಳ್ಳೆಯ ಕೆಲಸ, ಥ್ಯಾಂಕ್ ಯು. ಬಟ್ ನಮ್ಮಿಬ್ಬರ ನಡುವೆ ಕೃಷ್ಣ ಸಿಂಗ್ಯುಲರ್ಲಿ ಮಾತಾಡ್ತಿದ್ದು, ನಾನು ಮಧ್ಯ ಬಹುವಚನ ಸಿಂಗ್ಯುಲರು ಮತ್ತು ಕೆಲಸ ಅಣ್ಣ ಅನ್ನೋದು. ಕನ್ನಡ ಸಾಹಿತ್ಯದಲ್ಲಿ ಗ್ರಾಮೀಣ ಬದುಕಿನ ಸೊಗಡನ್ನು, ಮಾನವ ಸಂಬಂಧಗಳ ಸೂಕ್ಷ್ಮತೆಯನ್ನು ಮತ್ತು ಪ್ರಕೃತಿಯ ಅಂತರಾಳವನ್ನು ಅಚ್ಚುಕಟ್ಟಾಗಿ ಹಿಡಿದಿಟ್ಟ ಸೂಕ್ಷ್ಮ ಸಂವೇದನೆಯ ಲೇಖಕರಲ್ಲಿ ಮುಖ್ಯರಾದವರು ಶ್ರೀಕೃಷ್ಣ ಆಲನಹಳ್ಳಿ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದ ಅತ್ಯಂತ ಕಿರಿಯ ಸಾಹಿತಿ ಎಂದು ದಾಖಲೆ ನಿರ್ಮಿಸಿರುವ ಅವರು ಕೇವಲ 4 ದಶಕಗಳ ಬದುಕಿನಲ್ಲಿ ಕನ್ನಡ ಸಾಹಿತ್ಯಕ್ಕೆ ವಿಶಿಷ್ಟವಾದ ಕೊಡುಗೆಯನ್ನು ನೀಡಿದವರು. ನನಗೆ PUC ಫೇಲ್ ಆಗಿತ್ತು. ಆಗ ನನಗೆ ನಾನು ಕತೆ ಬರೆಸಿದ್ದೆ. ಅವಾಗ ಆರಂಭದ ಕಥೆಗಳು ಸೂರಮಕಾಂತ ಅಂತ ಕಥೆಗಳನ್ನ ತಿದ್ಕೊಡ್ತಿದ್ರು. ನನಗೆ ತಿದ್ಕೊಡ್ತಿದ್ರು ಒಂದು ಸೆನ್ಸ್ ಅಭಿಪ್ರಾಯ ಹೇಳ್ತಾಯಿದ್ರು. ಓದೋದನ್ನ ಇಂಥದ್ದು ಓದಪ್ಪ ಅಂತ ಹೇಳ್ತಿದ್ರು. ಸಾಧ್ಯನೇ ಇಲ್ಲ, ಮಾಡೋಕ್ಕೋಗ್ಬೇಡ, ಕನ್ನಡ MA ಮಾಡು ಅಂತ ಒತ್ತಾಯ ಮಾಡಿ ಕನ್ನಡ MAಗೆ ಸೇರಿಸಿದ್ದೆ. ಆಲ್ನಲ್ಲಿ ಒತ್ತಾಯ ಮಾಡಿ ಇದರ ಲಾ ಓದ್ತಾ ಇದ್ದೆ. ನಮ್ಮ ಅಪ್ಪನಾಸೆ ಲಾ ಓದೋದು ಅಂತಿತ್ತು. ನಮ್ಮ ಅಪ್ಪನಾಸೆ ಲಾ ಓದಬೇಕು ಅಂತಿತ್ತು. ಆದರೆ ನಮ್ಮ ಅಪ್ಪನಾಸೆಗೆ ಏನು ಧ್ವಂಸ ಮಾಡಿ ಕನ್ನಡ MA ಸೇರಿಸಿದ್ದು ಅಲ್ಲಲ್ಲಿ. ಒಂದು ರೀತಿ ಕೇರ್ ತಗೊತಿದ್ರು ನನ್ನ ಬಗ್ಗೆ. ನನಗೇನು ಅರ್ಥ ಆಗಲ್ಲ, ಇವನ್ನ ಸರಿಯಾಗಿ ನೋಡ್ಕೊಳ್ಬೇಕು, ಇವನೊಳಗೆ ಮಚ್ಚರ ಇಲ್ಲ ಅನ್ನೋ ಭಾವನೆ ಇತ್ತು. ಸ್ಪರ್ಧೆ ಇವನು ಒಂಥರ ಅನ್ನೋ ಭಾವನೆ ನನಗಿತ್ತು. 1972ರಲ್ಲಿ ಬಿಡುಗಡೆಯಾದ ಕಾಡು, 1978ರಲ್ಲಿ ಬಿಡುಗಡೆಯಾದ ಪರಸಂಗದ ಗೆಂಡೆತಿಮ್ಮ ಮತ್ತು 1982ರಲ್ಲಿ ಬಿಡುಗಡೆಯಾದ ಭುಜಂಗಯ್ಯನ ದಶಾವತಾರಗಳು ಎಂಬ ಅವರ ಕಾದಂಬರಿಗಳು ಕನ್ನಡ ಸಾಹಿತ್ಯದಲ್ಲಿ ಮೈಲುಗಲ್ಲುಗಳಾಗಿ ಗುರುತಿಸಲ್ಪಟ್ಟಿವೆ. ಇದೀಗ ಅವರ ಎಲ್ಲಾ ಕಥೆಗಳನ್ನು ಒಟ್ಟುಗೂಡಿಸಿ ಸಮಗ್ರ ಕಥೆಗಳು ಎಂಬ ಪುಸ್ತಕ ಪ್ರಕಟವಾಗಿದೆ. ಈ ಕೃತಿಯಲ್ಲಿ ತಪ್ತ, ಫೀನಿಕ್ಸ್ ಮತ್ತು ಅಪೂರ್ಣ ಕಥೆಗಳು ಎಂಬ 3 ಕಥಾಗುಚ್ಛಗಳು ಸೇರಿ ಒಟ್ಟು 232 ಪುಟಗಳ ಸಂಕಲನ ರೂಪುಗೊಂಡಿದೆ. ಪುಸ್ತಕ ಬಿಡುಗಡೆ ಮಾಡಿದ್ರು ಅಂತ ತಂದಿದ್ದೀರಿ. ತುಂಬ ಒಳ್ಳೆಯ ಕೆಲಸ, ಥ್ಯಾಂಕ್ ಯು. ಪುಸ್ತಕ ಬಿಡುಗಡೆಗೊಂಡ ಸಂದರ್ಭದಲ್ಲಿ ಆಲನಹಳ್ಳಿ ಕೃಷ್ಣ ಅವರ ಪತ್ನಿ ವಿನುತಾ ಆಲನಹಳ್ಳಿ, ಪುತ್ರ ಪ್ರದ್ಯುಮ್ನ ಆಲನಹಳ್ಳಿ, ಪುತ್ರಿ ಕೃತಿಕಾ ಆಲನಹಳ್ಳಿ, ಅಳಿಯ ಕಣ್ಣನ್, ಪ್ರಕಾಶಕರಾದ ಕೃಷ್ಣ ಚೆಂಗಡಿ, ಕಥೆಗಾರರಾದ ಶಿವಾಗ್ ಹಾಗೂ ಇತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ದೇವನೂರು ಮಹಾದೇವ ಅವರು ಆಲನಹಳ್ಳಿ ಕೃಷ್ಣ ಅವರೊಂದಿಗಿನ ಒಡನಾಟದ ಕುರಿತು ಮಾತನಾಡಿದರು. ಕೇರ್ ಟೇಕರ್ ಆಗಿದ್ದರು, ಆಮೇಲೆ ಕಲೀಗು ಆದರು. ಆಮೇಲೆ ಕಲೀಗಾದ್ಮೇಲೆ ದಿನನಿತ್ಯ ನೋಡಬೇಕಲ್ವಾ, ಆಗ ಒಡನಾಟ ಜಾಸ್ತಿ ಆಗೋಯ್ತು, ಇಂಟಿಮೆಸಿ ಜಾಸ್ತಿ ಆಗೋಯ್ತು. ಕೃಷ್ಣ ಇಲ್ಲಿ ಬಂದು ನಿಂತ್ಕೊಂಡು ಬೇಗ ಮದೇವ ಸೋಮರಿ ಕಟ್ಟೆ ಎದ್ದಿಲ್ವಾ ಬೇಗ ಬಾ ಹಿಂಗೆ ಆಮೇಲೆ ಕರ್ಕೊಂಡು ಎಲ್ಲೋ ಏನೋ ತೋಟ ಮಾಡಬೇಕು ಅಂತ ಆಸೆ ಇದ್ದಿಲ್ಲ, ಅಲ್ಲಿಗೆ ಹೋಗೋದು ಇಲ್ಲಿ ಹೋಗೋದು ಅಲ್ಲದು. ಮತ್ತು ಇಲ್ಲೆಲ್ಲೋ ಕಳಿಸಿದ್ರು, ಅವ್ರು ಸಾಹಿತ್ಯ ಸಂಬಂಧಕ್ಕೆಲ್ಲ ಕಳಿಸಿದ್ರು, ನಾವು ಒಯ್ತಿರಲಿಲ್ಲ. ಮಾದೇವ ನಿಮ್ಗೆ ಗೊತ್ತಾಗಲ್ಲ, ಅಲ್ಲಿ ನಮ್ಮನ್ನೆಲ್ಲ ಅಶ್ವಿನಿ ದೇವತೆಗಳ ಥರ ನೋಡ್ಕೋತಾರೆ, ಬಾಪ ಬಾ ಬಾ ಅಂತ ಹೇಳೋದು. ನನಗೆ ಯಾಕೋ ಗದ್ದಲಕ್ಕೆ ಹೋಗೋಕ್ಕೆ ಇಷ್ಟ ಇರ್ತಿರ್ಲಿಲ್ಲ. ಆಮೇಲೆ ಸುಮಾರು ಸರ್ಕಲ್ಸು ರಾಜಕಾರಣಿಗಳಲ್ಲೂ ಒಟ್ಟೊಟ್ಟಿಗೆ ಫ್ರೆಂಡ್ಸ್ ಇದ್ದರು, ನಮಗೆ ಪರಿಚಯದವರಿದ್ದರು. ಹೀಗೆ ಒಡನಾಟ ಜಾಸ್ತಿ ಇತ್ತು. ಬೇಜಾರಾಗುತ್ತೆ, ಯಾಕಂತಂದರೆ ತನ್ನ ಕೈಯಾರೆ ತಾನೇ ಸತ್ರು ಅವರು ಅಂತ ಅನಿಸುತ್ತೆ. ಬಟ್ ನಮ್ಮಿಬ್ಬರ ನಡುವೆ ಕೃಷ್ಣ ಸಿಂಗ್ಯುಲರ್ಲಿ ಮಾತಾಡ್ತಿದ್ದು, ನಾನು ಮಧ್ಯ ಬಹುವಚನ ಸಿಂಗ್ಯುಲರು ಮತ್ತು ಕೆಲಸ ಅಣ್ಣ ಅನ್ನೋದು ಈ ಥರದ್ದೆಲ್ಲ ಸಂಬಂಧ ಇತ್ತು. ಸೊ ಅವ್ರು ತೀರ್ಕೊಂಡಿದ್ದೆ, ನಾನು ಒಂದೇ ಒಂದು ಮಾತಾಡಿದೆ. ಅಂದರೆ ಸುಮಾರು ದಿನ ಮಾತಾಡಲಿಲ್ಲ, ಪ್ರೆಸ್ನವ್ರು ಕೇಳಿದ್ರೆ. ಕೊನೆಯಲ್ಲಿ ಒಂದು ಸಭೆ ಆಯಿತು, ಅಲ್ಲಿ ಹೋಗಿದ್ದೆ. ಮಾತಾಡೋಕ್ಕಾಗಲಿಲ್ಲ ನನಗೆ. ಒಂದು ಮಾತು ಹೇಳಿದೆ, ಅದು ಇನ್ನೊಂದು ಸ್ವಲ್ಪ ಮಾತಾಡಿರ್ಬೋದು. ಮುಖ್ಯವಾಗಿ ಏನಪ್ಪ ಅದು ಅಂತಂದರೆ, ಹಾಲಿನಲ್ಲಿ ಇಲ್ಲ, ನನ್ನೊಳಗಿನ 50 ಇವತ್ತು ಇಲ್ಲ ಅಂತ ಹೇಳಿ.